ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿತ್ತು. ಇವಾಗ 6 ಗಂಟೆಗೆ ಎದ್ದು ಫಸ್ಟು ನನ್ನ ಕೆಲಸ ಏನು ಅಂತ ಅಂದರೆ, ಒಂದು ಮರಿ ಕೋಳಿ ಇದೆ, ಅದನ್ನು ಕೌಚಾಕಿರ್ತೀವಿ ನೈಟ್ ಹೊತ್ತು, ಅದನ್ನು ಬಿಡೋದು. ಅದನ್ನು ಬಿಟ್ಟಾದಮೇಲೆ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಕೋಳಿಗಳಿದ್ದಾವೆ. ಇವನ್ನ ನೆಕ್ಸ್ಟು ಇವು ಒಂದು ಸೈಡಲ್ಲಿ ಕುತ್ಕೊಳ್ತವೆ ಮನೆ ಹತ್ರ. ಅವನ್ನ ಬಿಟ್ಟು ನೆಕ್ಸ್ಟು ಕಾಂಪೌಂಡ್ ಬೀಗ ಹಾಕಿರ್ತೀನಿ, ಆ ಗೇಟ್ನ ಓಪನ್ ಮಾಡಿ ನೆಕ್ಸ್ಟು ಕೊಟ್ಟಿಗೆ ಬಾಗಿಲನ್ನ ಓಪನ್ ಮಾಡ್ತೀನಿ. ಯಾಕೆಂದರೆ ಹಸುಗಳೆಲ್ಲ ಕೊಟ್ಟಿಗೆ ಒಳಗೆ ಕಟ್ಟಿರ್ತೀವಲ್ಲ, ಹಸು ಆಡು ಎಲ್ಲನೂ ಕೊಟ್ಟಿಗೆ ಒಳಗೆ ಕಟ್ಟಿರ್ತೀವಿ. ಇವನ್ನೆಲ್ಲ ಇವಾಗ ಹಿಡ್ಕೊಂಡು ಹೋಗಿ ಆಚೆ ಕಟ್ಟಬೇಕು ಇವಾಗ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಕೋಳಿಗಳು ಬಂದು ಇಲ್ಲಿ ಕೊಟ್ಟಿಗೆ ಒಳಗೆ ಸ್ವಲ್ಪ ಕುತ್ಕೊಳ್ತವೆ, ಅಲ್ಲಿ ಕಾಂಪೌಂಡ್ ಒಳಗೆ ಮನೆ ಹತ್ರ ಸ್ವಲ್ಪ ಕುತ್ಕೊಳ್ತವೆ, ಇನ್ನು ಕೊಟ್ಟಿಗೆ ಒಳಗೆ ಸ್ವಲ್ಪ ಕುತ್ಕೊಳ್ತವೆ. ಇನ್ನು ಮರಿ ಕೋಳಿ ಬಂದು ಅದನ್ನು ಕೌಚಾಕಿರ್ತೀನಿ. ಇವಾಗ ಹಸುನ ಇಟ್ಕೊಂಡು ಫಸ್ಟು ಈ ಕರುನ ಇಟ್ಕೊಂಡು ಹೋಗಿ ಕಟ್ತೀನಿ. ಬೆಳಗ್ಗೆ ಹೊತ್ತು ಇವಾಗಂತೂ ತುಂಬಾ ಕೊರೆ ಬೀಳುತ್ತೆ. ನಾವಂತೂ ಹೊಲ್ದ ಹತ್ರ ಇರೋದ್ರಿಂದ ಫುಲ್ಲು ಒಂಥರ ಏನು ಗೊತ್ತಾ, ಮೋಡ ಕೌಚ್ಕೊಂಡಿರ್ತಾರ, ಹಿಮ ಬಿದ್ದಿರುತ್ತಲ್ಲ, ಆ ರೀತಿ ವೆದರ್ ಇರುತ್ತೆ. ಫುಲ್ಲು ಕೋಲ್ಡ್ ಆಗಿರುತ್ತೆ ವೆದರ್ ಅಂತೂ. ನೆಕ್ಸ್ಟು ಅವಳನ್ನ ಕಟ್ಟಾದಮೇಲೆ ಇವಳು ನಮ್ಮ ಸಣ್ಣವಳು, ಇವಳನ್ನ ಇಟ್ಕೊಂಬಂದು ಕಟ್ಟಾಕ್ತೀನಿ. ಮರಿಗಳು ಅಷ್ಟೇ. ಇವಾಗ ಕೋಳಿಗಳು ಬಿಟ್ಟರೆ ಏನು, ಇಷ್ಟು ಬೇಗ ಬಿಟ್ಬಿಟ್ರೆ ಏನು ಗೊತ್ತಾ, ಹದ್ದುಗಳ ಕಾಟ ಬೆಳಗ್ಗೆ ಟೈಮು. ಆದ್ರೂ ಇಲ್ಲೇ ಇರ್ತೀನಲ್ಲ ನೋಡಿಕೊಂಡು ಅಂತ ಅಂದ್ಬಿಟ್ಟು ಮರಿ ಕೋಳಿನ ಬಿಟ್ಟಿದ್ದೀನಿ. ನೆಕ್ಸ್ಟು ಇವಾಗ ಬಂದು ಹಾಡುಗಳು, ಇವನ್ನೆಲ್ಲ ಆಚೆ ಕಟ್ಟಾಕಬೇಕು. ನಂದು ಬಂದು ಇದು ಬೆಳಗಿನ ಡ್ಯೂಟಿ. ನಾನು 6 ಗಂಟೆಗೆ ಎದ್ದರೆ ಇಷ್ಟು ನನ್ನ ಕೆಲಸ ಇರ್ತವೆ. ಇದು ನನ್ನ ಬೆಳಗಿನ ರೊಟೀನ್ ಇದು. ನೆಕ್ಸ್ಟ್ ಇವಾಗ ಹಾಡುಗಳನ್ನು ಕಟ್ಟಾಕ್ತಾ ಇದ್ದೀನಿ. ಇದು ರೊಟೀನ್ ಬಂದು ನಂದು, ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದರೆ ನೆಕ್ಸ್ಟು ಅಂದರೆ 9 ಗಂಟೆವರೆಗೂ ಏನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಅದಾದಮೇಲೆ 9 ಗಂಟೆ ಆದಮೇಲೆ ನನಗೆ ಇನ್ನೂ ತುಂಬಾ ಕೆಲಸಗಳಿರ್ತವೆ ಫ್ರೆಂಡ್ಸ್. ಏಕೆ ಅಂತ ಅಂದರೆ ಆಡುಗಳಿಗೆ ಮೇವು ಕುಯ್ಬೇಕು, ಹಸುಗಳನ್ನ ತಗೊಂಡೋಗಿ ಕಟ್ಟಾಕಬೇಕು, ಆಡುಗಳಿಗೆ ಮೇವು ಕುಯ್ಕೊಂಬಂದು ಇಲ್ಲೇ ಮನೆ ಹತ್ರ ಹಾಕಬೇಕು. ಯಾಕೆಂದರೆ ಇವಾಗ ಎಲ್ಲ ಫುಲ್ಲು ರಾಗಿ ಬಿಟ್ಟಿದ್ದಾರೆ, ಎಲ್ಲೂ ಮೆಸೋದಕ್ಕೆ ಜಾಗಿಲ್ಲ. ಹಾಗಾಗಿ ಮನೆ ಹತ್ರನೇ ಹುಲ್ಲು ಕುಯ್ಕೊಂಬಂದು ಹುಲ್ಲಿಟ್ಬಿಟ್ಟು ಮೇಯಿಸ್ತೀನಿ. 9 ಗಂಟೆ ಮೇಲೆ ಇನ್ನೂ ಇರುವರ ಕೆಲಸಗಳು ಸ್ಟಾರ್ಟ್ ಆಗ್ತವೆ. 9 ಗಂಟೆ ಒಳಗೆ ಇದು ಬಂದು ನಮ್ಮ ಕೆಂದನೂ ಸಹ, ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಖುಷಿ, ಈ ಕೋಳಿಗಳನ್ನೆಲ್ಲ ಓಡಿಸಾಡೋದು, ಇನ್ನು ಆಡುಗಳನ್ನೆಲ್ಲ ಓಡಿಸಾಡೋದು, ಇನ್ನು ಕರಿಂತಕ್ಕೆ ಹೋಗ್ಬಿಟ್ಟು ಅಲ್ಲಿ ತಮಾಷೆ ಆಡೋದು. ಅವನದು ಬೆಳಗ್ಗೆ ಎದ್ದ ತಕ್ಷಣ ಅವನದು ಇದು ರೊಟೀನು. ನಮ್ಮ ಕೆಂದ ಅಂದರೆ ನಮ್ಮ ನಾಯಿ. ಹಾಡೆಲ್ಲ ಕಟ್ಟಾಕ್ಬಿಟ್ಟೆ ಫ್ರೆಂಡ್ಸ್. ಇವಾಗ ಬಂದು ಕೊಟ್ಟಿಗೆ ಕಸನ ಕೆರಿತೀನಿ ನಾನು. ಕಸ ಗುಡಿಸೋದು ಕೆರಿತೀವಿ ಅಂತಲೂ ಹೇಳ್ತೀವಿ ನಾವು. ಕೊಟ್ಟಿಗೆ ಕಸನ ಗುಡಿಸ್ಬಿಟ್ಟು ಕಸ ತೊಗೊಂಡೋಗಿ ಅಡಿಕೆ ಸಸಿ ಮತ್ತು ತೆಂಗಿನ ಸಸಿಗಳಿಗೆ ತೊಗೊಂಡೋಗ್ಬಿಟ್ಟು ಹಾಕ್ತೀನಿ. ಫಸ್ಟು ಸಗಣಿನ ಬಾಚ್ಕೊಂಡೋಗಿ ಫಸ್ಟು ಹಾಕ್ತೀನಿ. ಇದು ಸೊಪ್ಪು ಅದು ನಾವು ಮಗ್ಳಿಗೆ ಹಾಕಿರ್ತೀವಿ, ಯಾಕೆಂದರೆ ಗಂಧ ಇಟ್ಕೊಂಡು ಜಾಸ್ತಿ ಗಲೀಜು ಮಾಡ್ಕೊತೇವೆ ಅಂತ ಅಂದ್ಬಿಟ್ಟು ಈ ಸೊಪ್ಪು ಇದೆಯಲ್ಲ, ಇದು ಗಂಡು ಒಣಗನೆ ಸೊಪ್ಪು ಅಂತ, ಇದನ್ನು ಮಗ್ಳಿಗೆ ತೊಗೊಂಬಂದು ಹಾಕಿರ್ತೀವಿ. ಫಸ್ಟು ನಾನು ಸಗಣಿನ ಬಾಚ್ಕೊಂಬಂದು ಅಡಿಕೆ ಸಸಿಗೆ ಮತ್ತು ತೆಂಗಿನ ಸಸಿಗೆ ಫಸ್ಟು ಮೊದಲಿಗೆ ಹಾಕ್ತೀನಿ. ಆಮೇಲೆ ಇದಾದಮೇಲೆ ಈ ಕೆಲಸ ಎಲ್ಲ ಮುಗಿಸಿ ನನಗೆ ನನ್ನ ಈ ಸಣ್ಣ ಕೆಂದಿಯ ಮುದ್ದಾಡ್ದಲ್ಲೇ ಹೋಗೋದಿಲ್ಲ. ಇಷ್ಟು ಕೆಲಸ ಮಾಡಿ ಅವಳನ್ನೊಂದು ಸ್ವಲ್ಪ ಮುದ್ದಾಡ್ಬಿಟ್ಟು ಹೋಗ್ತೀನಿ. ಫಸ್ಟು ಇನ್ನೊಬ್ಳು ವೈಟ್ ಕಲರ್ ಇದ್ಲಲ್ಲ, ಅವಳನ್ನ ಮುದ್ದಾಡ್ತಾ ಇದ್ದೆ. ಈಗ ಅವಳು ದೊಡ್ಡವಳು, ಮುದ್ದಾಡೋದಕ್ಕೆ ಹೋದರೆ ನನಗೆ ಗುದಿತಾಳೆ. ಅಂದರೆ ಸೀರಿಯಸ್ಸಾಗಿ ಗುದಿಯಲ್ಲ, ತಮಾಷೆ ಆಡೋದಕ್ಕೆ ಹೋಗ್ತಾಳೆ. ಅದಕ್ಕೆ ನಾನು ಈಗ ಇವಳು ಚಿಕ್ಕವಳಲ್ವಾ, ಇವಳನ್ನು ಮುದ್ದಾಡ್ಬಿಟ್ಟು ಹೋಗಿ ನೆಕ್ಸ್ಟು ಕಾಫಿ ಅಂತೆ ಮತ್ತು ತಿಂಡಿ ಅಂತೆ ರೆಡಿ ಮಾಡ್ತೀನಿ. ಹಾಗೆಯೇ ಇಲ್ಲಿ ನಾನು ಅಂದರೆ ನಾನು ಕುಕ್ಕರಲ್ಲಿ ರೈಸ್ ಇಟ್ಟಿವೆ. ಇವತ್ತು ತಪ್ಪಲಿಗೆ ಇಟ್ಟಿದ್ದೀನಿ. ಏನು ಅಂತಂದರೆ ಕುಕ್ಕರ್ದು ಬೆಲ್ಟ್ ಇದೆಯಲ್ಲ, ಅದು ಬ್ಲಾಸ್ಟ್ ಆಗಿಬಿಟ್ಟು, ಅದಕ್ಕೋಸ್ಕರ ಇವತ್ತು ತಪ್ಪಲಿಲಿ ರೈಸ್ಗೆ ಇಟ್ಟಿದ್ದೀನಿ. ಅಂದರೆ ತಪ್ಪಲಿಲಿ ರೈಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಅಕ್ಕಿ ಎಲ್ಲ ತೊಳ್ಕೊಂಬಂದು
ಹಾಕ್ತಾಯಿದ್ದೀನಿ. ಅಂದರೆ ಫುಲ್ಲು ಲೇಟ್ ಆಗುತ್ತೆ ನನಗೆ ಬೆಳಗ್ಗೆ ಟೈಮು ಕುಕ್ಕರಲ್ಲಿ ಮಾಡಿ ಫುಲ್ಲು ಫಾಸ್ಟಾಗಿ ಆಗುತ್ತೆ. ಹಸ್ಬೆಂಡ್ಗೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ತಿಂಡಿ ಮತ್ತು ಅಡುಗೆ ಎರಡೂ ಸಹ ರೆಡಿ ಆಗಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಕುಕ್ಕರು ಇದ್ದರೆ ಕುಕ್ಕರಲ್ಲಿ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಇವತ್ತು ತಪ್ಪಲಿಲಿ ಮಾಡ್ತಾಯಿದ್ದೀನಿ, ಟೈಮ್ ಆಗುತ್ತೆ. ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಏನು ಅಂತ ಅಂದರೆ ಈ ಥರ ತಪ್ಪಲಿಲಿ ರೈಸ್ ಮಾಡಿಬಿಟ್ಟು ಅದನ್ನ ಗಂಜಿ ಬಸಿದು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಅನ್ನ ಬೆಂದಿತ್ತು. ಈ ತಪ್ಪಲಿಗೆ ಮಾಡೋದ್ರಿಂದ ಏನು ಅಂತ ಅಂದರೆ ಅದು ಉಕ್ತಾ ಇರುತ್ತೆ ಗ್ಯಾಸ್ ಸ್ಟವ್ ಮೇಲೆ. ನಾನು ಆಲ್ರೆಡಿ 2 ಸಲ ಬಂದು ಸೀಟ್ಬಿಟ್ಟು ಹೋದೆ, ಆದರೂ ಅದು ಉಕ್ತಾನೇ ಇತ್ತು. ಅದಕ್ಕೆ ಇವಾಗ ಗಂಜಿ ಬಸಿಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಗಂಜಿ ಬಸಿತಾ ಇದ್ದೆ. ಟ್ಯಾಂಕಿ ತೊಳಿತಿದೀಯಾ? ಮಲ್ಲಿಗೆ ಹೂವಿನ ಗಿಡ ಕುಯ್ಯಪ್ಪ ಸ್ವಲ್ಪ. ಕಬ್ಬು ಕತ್ತರಿಸು ಒಂದು. ಆ ಫುಲ್ಲು ಬೆಂಡಾದರೆ ತಿನ್ನೋಕ್ಕಾಗಲ್ಲ. ಹಾಂ ಇದ್ರೊಳಗೆ ಇತ್ತಂಬಲ್ಲಂಗೆ ಏನು ಹೇಳು? ಆ ಮೋಟ್ರು ಇದ್ರೊಳಗೆ ಒಂದು ಇದೈತಲ್ಲ ಬ್ಲೇಡು, ಅಥವಾ ಅದು ಗೆದ್ದೆ ಕುಯ್ಕೋಬೋದು. ಗರ್ಗಸ ನಾನು ದೋಸೆ ಬಿಡ್ತಿದ್ದೀನಿ. ದೋಸೆ ಬಿಡ್ತಾ ಇದ್ದೀನಿ ಹಂಚ್ಕಾಯಿ. 8:15 ಇನ್ನು 5 ನಿಮಿಷ ಐತೆ. ಫ್ರೆಂಡ್ಸ್ ಹಾಗೆಯೇ ರೈಸ್ ಮಾಡಿಟ್ಟೆ. ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಸ್ಬೆಂಡು ಚಿತ್ರಾನ್ನ ಬೇಡ ಅಂತ ಅಂದರು. ನೆಕ್ಸ್ಟು ದೋಸೆ ಇಟ್ಟಿತ್ತು, ಅದಕ್ಕೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ಇಟ್ಟಿದ್ದೀನಿ. ರೈಸು ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಮಧ್ಯಾಹ್ನಕ್ಕೆ ಹಸ್ಬೆಂಡ್ ತೊಗೊಂಡೋಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ದೋಸೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಹಾಗೆಯೇ ನಮ್ಮ ಸೀಬೆ ಗಿಡದಲ್ಲಿ 1-2 ಸೀಬೆಕಾಯಿ ಇತ್ತು. ಅದಕ್ಕೆ ಅದನ್ನು ಕಿತ್ಕೊಳ್ಳೋಣ. ಹಣ್ಣಾಗಿತ್ತು, ಒಂದು ಹಣ್ಣಾಗಿತ್ತು, ಇನ್ನೊಂದು ಸ್ವಲ್ಪ ಇನ್ನೂ ಹಣ್ಣಾಗಬೇಕಾಗಿತ್ತು. ಅದಕ್ಕೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ. ಹಾಗೆಯೇ ಈ ಸಲ ನಮ್ಮ ನಿಂಬೆ ಗಿಡದಲ್ಲಿ ತುಂಬಾ ಕಾಯಿಗಳು ಕಟ್ಟಿದ್ದಾವೆ. ಈ ಗಿಡವಂತೂ ನಮಗೆ ನೋಡಿದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಇದು ಜ್ಯೂಸ್ಗೆ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ತೊಗೊಂಬಂದು ಅದು ಬೀಜನ ಹಾಕಿಬಿಟ್ಟು ನಾವು ಗಿಡ ಮಾಡಿದ್ದು. ಗಿಡ ಬಿಟ್ಟಾಗ ಅದನ್ನು ತೊಗೊಂಬಂದು ಹಾಕಿದ್ದು. ತುಂಬಾ ಖುಷಿಯಾಗುತ್ತೆ ಆ ಗಿಡ ನೋಡಿದಾಗ. ನಾವು ಜ್ಯೂಸ್ ಮಾಡೋಣ ಅಂತ ನಿಂಬೆಹಣ್ಣು ತೊಗೊಂಬಂದು ಅದರಿಂದ ಬೀಜ ನೆಟ್ಟು ಅಷ್ಟು ದೊಡ್ಡ ಗಿಡ ಆಗಿದೆ, ತುಂಬಾ ಕಾಯಿ ಬಿಟ್ಟಿದೆ.
ಫ್ರೆಂಡ್ಸ್ ಹಾಗೆಯೇ ಹಸು ಕಟ್ಟೋಣ ಅಂತ ಬಂದಿದ್ದೆ. ಇಲ್ಲಿ ಒಂದು ಮರ ನೋಡಿದೆ ನಾನು. ತುಂಬಾ ಅಂದರೆ ಏನೋ ಒಂಥರ ಈ ಮರ ನೋಡಿದಾಗ ಇದ್ರದ್ದು ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ನೋಡಿ ಇದರಲ್ಲಿ ಕಾಯಿ ಬಿಟ್ಟಿದೆ, 2 ಕೊಂಬಿನ ಥರ ಕಾಯಿಗಳು ಬಿಟ್ಟಿದ್ದಾವೆ. ಅದರಲ್ಲಿ 2 ಅಟ್ಯಾಚ್ ಇರ್ತವೆ, ಕೊಂಬು ಒಂಥರ ಕೊಂಬು ಬರುತ್ತಲ್ಲ ಆ ರೀತಿ. ನಾನೊಂದು ಕಾಯಿ ನಿಮಗೆ ಕಿತ್ತೆ ತೋರಿಸ್ತೀನಿ. ಅಲ್ಲಿ ಮುಳ್ಳಿನ ಗಿಡ ತುಂಬಾ ಬೆಳೆದಿದ್ದು, ಅಲ್ಲಿ ಕೀಳೋದಕ್ಕೆ ಆಗ್ತಾ ಇರಲಿಲ್ಲ. ಹಂಗಾರು ಸಾಹಸ ಮಾಡ್ತಿದ್ದೆ, ಮೇಲೆ ತುಂಬ ಎತ್ತರದಲ್ಲಿತ್ತದು, ಅದು ಸಾಹಸ ಮಾಡ್ತಿದ್ದೆ ಕಿತ್ಬಿಟ್ಟು ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಇದೆ ಕಾಯಿ. ಇದರಲ್ಲಿ ಒಂಥರ ಈ ಕಾಯಿನ ಕಿತ್ತಾಗ ಇದರಲ್ಲಿ ಒಂಥರ ಹಾಲು ಬರುತ್ತೆ, ವೈಟ್ ಕಲರು. ಏನು ಅಂತ ಅಂದರೆ ನಾನು ತುಂಬ ಅಂದರೆ ವಿಡಿಯೋದಲ್ಲಿ ನೋಡಿದೆ. ಇದು ಕಾಯಿ ಬಂದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಇದು ಬಂದು ಹಲ್ಲು ನೋವಿರುತ್ತಲ್ಲ ಅಂಥವ್ರಿಗೆ ಇದು ಮನೆಮದ್ದಂತೆ. ಎಲ್ಲಿ ಹಲ್ಲು ನೋವಿರುತ್ತೆ ಆ ಜಾಗಕ್ಕೆ ಇದ್ರದ್ದು ಹಾಲು ಹಾಕಿದರೆ ಹಲ್ಲು ನೋವು ಹುಷಾರಾಗುತ್ತೆ, ಗುಣ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತಾರೆ. ನೋಡಿ ಈ ಕಾಯಿ ಏನೋ ಒಂಥರ ಡಿಫ್ರೆಂಟಾಗಿತ್ತು, ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಳ್ಳೆ ಕೊಂಬುಗಳು ಬರ್ತಾವಲ್ಲ ಆ ರೀತಿ ಇತ್ತು. ನಿಮ್ಗೆ ಯಾರಾದ್ರು ತಿಳಿದಿದ್ರೆ ಈ ಕಾಯಿ ಬಗ್ಗೆ ಮೆಸೇಜ್ ಹಾಕಿ ಕಾಮೆಂಟ್ ಬಾಕ್ಸಲ್ಲಿ. ನಾನು ನೋಡಿದ್ದು ವಿಡಿಯೋದಲ್ಲಿ ಈ ಕಾಯಿ ಬಗ್ಗೆ ವಿಡಿಯೋ ನೋಡಿದೆ. ಅದರಲ್ಲಿ ಹಲ್ಲು ನೋವಿಗೆ ಇದು ಪರಿಹಾರ ಆಗುತ್ತೆ, ಇದ್ರ ಹಾಲು ಬರುತ್ತಲ್ಲ ಅದು ಹಲ್ಲು ನೋವಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟೇ ನನಗೆ ಬೆಂಬಲ. ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.